ಗುಡ್ ಈವ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಟೈಮ್ ಇವಾಗ 5:45 ಆಯಿತು. ವೆದರ್ ನೋಡಿ ಹೇಗಿದೆ ಅಂತ. ಫುಲ್ ಕ್ಲೌಡ್ ತುಂಬ್ಕೊಂಡ್ಬಿಟ್ಟಿದೆ. ನಂದಿ ಹಿಲ್ಸ್ ಥರ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಒಂದು ಸರಿ ಮಳೆ ಬರುತ್ತೆ, ಮತ್ತೊಂದು ಸರಿ ಬಿಸಿಲು ಬರುತ್ತೆ. ಇವಾಗ ಈ ವೆದರ್ಗೆ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಆಲ್ರೆಡಿ ನಾನು ನೀರು ದೋಸೆಗೆ ಅಕ್ಕಿ ನೆನೆ ಹಾಕಿಟ್ಟಿದ್ದೀನಿ. ನೀರು ದೋಸೆ ಮಾಡೋಣ ಅಂತ ಇದ್ದೀನಿ. ಬಟ್ ನೀರು ದೋಸೆಗೆ ಜೊತೆಗೆ ಏನಾದರೂ ಮಾಡಬೇಕಿದೆ. ಚಿಕನ್ ಗೀ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನು ಆರ್ಡರ್ ಮಾಡಿದ್ದೀನಿ. ನನಗೆ ಗೀ ರೋಸ್ಟ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನನ್ನ ಫ್ರೆಂಡ್ ಒಬ್ಬರು ಗೀ ರೋಸ್ಟ್ ಮಾಡೋಕ್ಕೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಗೀ ರೋಸ್ಟ್ ಮಾಡೋಣ. ನಾನು ಕಲಿತೀನಿ, ನಿಮಗೂ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಬನ್ನಿ, ಗೀ ರೋಸ್ಟಿಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಚಿಕನ್ ಗೀ ರೋಸ್ಟ್ ಮಾಡೋಕ್ಕೆ ಚಿಕನ್ ಆಲ್ರೆಡಿ ವಾಶ್ ಮಾಡಿಟ್ಟಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ 1.5 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನೂ ಯೂಸ್ ಮಾಡೋದ್ರಿಂದ 1.5 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇಲ್ಲಿ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. ಇವಾಗ ಕರ್ಡ್ ಹಾಕ್ತಾಯಿದ್ದೀನಿ. ನಾನು ಮಿಲ್ಕಿ ಮಿಸ್ಟ್ ಅವ್ರದ್ದು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ 1 ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. 1 ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ನೋಡಿ ಏನೆಲ್ಲ ಐಟಮ್ ಬೇಕಿದೆ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ. ಇದು ಮಸಾಲ ಎಲ್ಲ ಚಿಕನ್ಗೆ ಫುಲ್ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. 1 ಅವರ್ ನೀವು ಇದನ್ನು ಮ್ಯಾರಿನೇಟ್ ಮಾಡಿಡ್ಬೋದು. ಸೊ ಅದು ತುಂಬ ಟೇಸ್ಟಿ ಆಗುತ್ತೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ 1 ಅವರ್ ಇಟ್ಕೋತಾ ಇದ್ದೀನಿ. ಇವಾಗ ಮಸಾಲ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಮಾಡೋಣ. ಇವಾಗ ಗ್ಯಾಸಲ್ಲಿ ಒಂದು ಚಿಕ್ಕ ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಏನು ಹಾಕ್ತೇನೆ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಇಲ್ಲಿ ಫ್ರೈ ಮಾಡಬೇಕು. ಹಾಗೆಯೇ ಇಲ್ಲಿ ಮಸಾಲಾಗೆ ನಾನು ಆಲ್ರೆಡಿ ನನ್ನ ಹತ್ರ ರೆಡಿ ಮಸಾಲ ಇತ್ತು. ಸೊ ನಾನಿಲ್ಲಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ರೆಡಿ ಮಸಾಲ ಇಲ್ಲ ಅಂದರೆ ಮಾಡ್ಕೋಬೋದು. ಇದು ನಾನು ಮನೆಯಿಂದ ತೊಗೊಂಡು ಬಂದಿರೋದು ರೆಡಿ ಚಿಕನ್ ಮಸಾಲ ಇತ್ತು. ಇದರಲ್ಲಿ ನಾನು 2 ಸ್ಪೂನ್ ಕೊತ್ತಂಬರಿ ಬೀಜ, ಆಮೇಲೆ 1 ಟೀ ಸ್ಪೂನ್ ಜೀರಿಗೆ ಮತ್ತು ಪೆಪ್ಪರ್ ಮತ್ತು ಒಂದು 6ರಿಂದ 7 ಚಿಲ್ಲಿ ಯೂಸ್ ಮಾಡಿದ್ದೀನಿ. ಸೊ ನೀವು ಇದನ್ನು ಪೌಡರ್ ಮಾಡಿಬಿಟ್ಟು ಯೂಸ್ ಮಾಡಬಹುದು. ಸೊ ಇವಾಗ ನಾನು ಇದನ್ನು ಸ್ವಲ್ಪ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋತೀನಿ. ಹಾಗೆ ಫ್ರೈ ಮಾಡಿ ಒಂದು 1 to 2 ಮಿನಿಟ್ಸ್ ನೀವು ಫ್ರೈ ಮಾಡ್ತಾ ಇರಬೇಕಾಗತ್ತೆ. ಸೊ ಸ್ವಲ್ಪ ಚಿಲ್ಲಿ ಫ್ರೈ ಆದಮೇಲೆ ನೀವು ಪೌಡ್ರ್ ಹಾಕಿ. ಒಂದು ವೇಳೆ ನೀವು ಡೈರೆಕ್ಟಾಗಿ ಮಸಾಲ ಯೂಸ್ ಮಾಡೋದಾದರೆ ಕೊತ್ತಂಬರಿ ಬೀಜ ಜೀರಿಗೆ ಎಲ್ಲ ಚಿಲ್ಲಿ ಜೊತೆನೇ ಹಾಕೋಬೋದು. ಇವಾಗ ಇದು ಫ್ರೈ ಆಗಿದೆ ನೋಡಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಶಿಫ್ಟ್ ಮಾಡಿ ಇದಕ್ಕೆ ನಾವಿವಾಗ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಗ್ರೈಂಡ್ ಮಾಡೋಕ್ಕೆ. ನಿಮ್ಮ ಹತ್ರ ಚಿಕ್ಕ ಸಣ್ಣ ಮಿಕ್ಸಿ ಜಾರ್ ಇದ್ದರೆ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ಫೈನಾಗಿ ಪೇಸ್ಟ್ ಆಗುತ್ತೆ. ನನ್ನ ಹತ್ರ ಸಣ್ಣ ಮಿಕ್ಸಿ ಜಾರ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ದೊಡ್ಡ ಮಿಕ್ಸಿ ಜಾರ್ನೇ ಯೂಸ್ ಮಾಡಿದ್ದೀನಿ. ಹಾಗಾಗಿ ನಂಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಬಿಕಾಸ್ ಫೈನ್ ಪೇಸ್ಟ್ ಆಗೋಕ್ಕೆ. ನಿಮ್ಮ ಹತ್ರ ಚಿಕ್ಕದೇ ಇದ್ದರೆ ಸೊ ನಿಮಗೆ ಫೈನ್ ಪೇಸ್ಟ್ ಆಗುತ್ತೆ ಅದರಲ್ಲಿ. ಸೊ ನಾನಿವಾಗ ಇಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಫೈನ್ ಪೇಸ್ಟ್ ಆಗಬೇಕು. ಇವಾಗ ನಾವು ಚಿಕನ್ ಬೇಯಿಸೋಣ.
ಒಂದು ಪ್ಯಾನ್ ತೊಗೊಂಡು ಈ ಪ್ಯಾನ್ಗೆ ಗೀ ಹಾಕಿ, ಗೀ ಈಸ್ ಅ ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ. ಗೀನ ಸಫಿಷಿಯೆಂಟಾಗಿ ಹಾಕಿ ಇವಾಗ ನಾನು ಗೀ ಹಾಕಿದ್ದೀನಿ. ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನ್ನ ಹಾಕೋಬೇಕು. ಇವಾಗ ನಾನಿಲ್ಲಿ ಚಿಕನ್ ಹಾಕೋತಾ ಇದ್ದೀನಿ. ಈ ಚಿಕನು ಈ ಗೀ ಜೊತೆ ಬೇಯಬೇಕು. ಇವಾಗ ನಾವು ಮಸಾಲ ಗ್ರೈಂಡ್ ಮಾಡಿಟ್ಟಿರೋದನ್ನ ಸಪ್ರೇಟಾಗಿ ಬೇಯಿಸ್ತೀವಿ. ಇದು ಚಿಕನ್ ಬೇಯೋಕ್ಕೆ ಇಡ್ತಾ ಇದ್ದೀವಿ ಇಲ್ಲಿ. ಒಂದು 10 ಮಿನಿಟ್ಸ್ ಚಿಕನ್ನ ಬೇಯಿಸಬೇಕು. ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಉಪ್ಪು ಹಾಕೋದು ಬೇಡ, ಮ್ಯಾರಿನೇಷನ್ಗೆ ಹಾಕಿರೋದೇ ಸಾಕಾಗುತ್ತೆ. ಆಮೇಲೆ ಬೇಕಿದ್ರೆ ರುಚಿ ನೋಡಿ ಆ್ಯಡ್ ಮಾಡ್ಬೋದು. ಇವಾಗ ನೋಡಿ ಕುದಿ ಬರ್ತಾ ಇದೆ. ಇವಾಗೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು 10 ನಿಮಿಷ ಇಡೋಣ. ನೋಡಿ ಆಲ್ರೆಡಿ ಕುದೀತಾ ಇದೆ. ನೋಡಿ ಇವಾಗ 10 ನಿಮಿಷ ಆಗಿದೆ. ನಾನು ಲಿಡ್ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಗೀ ಜೊತೆ ಚಿಕನು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಈ ಚಿಕನ್ನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಇದು ಖಾಲಿ ಚಿಕನ್ನ ಮಾತ್ರ ನಾವು ಶಿಫ್ಟ್ ಮಾಡ್ಕೋಬೇಕು. ಅದರ ನೀರು, ಚಿಕನ್ ನೀರು ಬಿಟ್ಟಿದೆ ನೋಡಿ, ಅದು ಹಾಗೆ ಇರಬೇಕು. ಅದಕ್ಕೆ ನಾವು ಮಸಾಲ ಹಾಕೋತೀವಿ. ಸೊ ನೋಡಿ ನಾನು ಚಿಕನ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೀರಿದೆ, ಈ ನೀರಿಗೆ ನಾನು ಮಸಾಲಾನ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ನೀರು ಜಾರ್ಗೆ ಹಾಕಿಬಿಟ್ಟು ನೀವು ವಾಶ್ ಮಾಡಿ ಅದಕ್ಕೆ ಹಾಕ್ಬೋದು. ಇಲ್ಲಿ ಆಲ್ರೆಡಿ ವಾಟರ್ ಆಗಿದೆ, ಬಿಕಾಸ್ ಚಿಕನ್ ನೀರು ಬಿಟ್ಟಿದೆ. ಆಮೇಲೆ ನಾನು ದೊಡ್ಡ ಜಾರ್ ಯೂಸ್ ಮಾಡಿರೋದ್ರಿಂದ ಅಲ್ಲೂ ನಾನು ಸ್ವಲ್ಪ ನೀರು ಜಾಸ್ತಿ ಯೂಸ್ ಮಾಡಿದ್ದೀನಿ. ಬಟ್ ನೀರು ದೋಸೆಗೆ ನಮಗೆ ಸ್ವಲ್ಪ ಗ್ರೇವಿ ಬೇಕಾಗಿರೋದ್ರಿಂದ ನಡೆಯುತ್ತೆ. ಇನ್ನು ಇದು ಕುದಿಯೋವಾಗ ಇನ್ನು ಸ್ವಲ್ಪ ಡ್ರೈ ಆಗುತ್ತೆ. ಇವಾಗ ನಾನು ಇದನ್ನು ಕುದಿಯೋಕೆ ಇಡಬೇಕು. ಇಲ್ಲಿ ನಾನು ಇನ್ನು ಸ್ವಲ್ಪ ಗೀ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಗೀ ಈಸ್ ಅ ಮೇನ್ ಇಂಗ್ರೀಡಿಯೆಂಟ್. ಇವಾಗ ಗೀ ಹಾಕಿದ್ದೀನಿ 2 ಟೀ ಸ್ಪೂನಷ್ಟು. ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಇವಾಗ ನೋಡಿ ಕುದೀತಾ ಇದೆ. ಮತ್ತೆ ಸ್ವಲ್ಪ ಗೀ ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ಇದನ್ನು ಕುದಿಯೋಕೆ ಬಿಡಬೇಕು ನಾವು. ನೋಡಿ ಕುದೀತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 10 ಮಿನಿಟ್ಸ್ ಇಡ್ತೀನಿ. ಇವಾಗ ನೋಡಿ 10 ಮಿನಿಟ್ಸ್ ಆಗಿದೆ. ಹೆಂಗೆ ಡ್ರೈ ಆಗಿದೆ ನೋಡಿ. ಗ್ರೇವಿ ಆವಾಗಲೇ ತುಂಬ ಇತ್ತು, ಇವಾಗ ಸ್ವಲ್ಪ ಡ್ರೈಯೂ ಆಗಿದೆ. ಆಮೇಲೆ ತುಪ್ಪ ಇಲ್ಲ, ಇವಾಗ ತುಪ್ಪ ಇದೆ, ಎಳ್ಕೊಂಡ್ಬಿಟ್ಟಿದೆ ಮಸಾಲ. ಇದರಲ್ಲಿ ಮೇಯ್ನಾಗಿ ಮಸಾಲ ತುಪ್ಪನ ಎಳ್ಕೋಬೇಕು. ಸೊ ಇದು ಡ್ರೈ ಆಗ್ತಾ ಬರಬೇಕು, ಆವಾಗಲೇ ಟೇಸ್ಟ್ ಬಿಡುತ್ತೆ. ಇವಾಗ ಇದಕ್ಕೆ ನಾನು ಕರಿಬೇವು ಹಾಕ್ಕೋಬೇಕು. ನಾನಿಲ್ಲಿ ಒಂದೆಸ್ಲು ಕರಿಬೇವು ಹಾಕೋತೀನಿ. ಇವಾಗ ಕುದೀತಾ ಇದೆ ನೋಡಿ. ಕುದಿಯೋದಕ್ಕೆ ನಾವು ಆವಾಗಲೇ ಎತ್ತಿಟ್ಟಂತಹ ಚಿಕನ್ನ ಹಾಕೋಬೇಕು. ಇವಾಗ ನಾನು ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಚಿಕನ್ನ ಮತ್ತು ಮಸಾಲಾನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಅಷ್ಟು ಮತ್ತೆ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಸೊ ಆವಾಗ ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ. ಇವಾಗ ಇದನ್ನು ಒಂದು 10 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಬಿಡಿ. ಇವಾಗ ನೋಡಿ ಇದು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ, ಸ್ವಲ್ಪ ಚಿಟಕಿಯಷ್ಟು ಬೆಲ್ಲ. ನಿಮಗೆ ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಅದೇನು ಅಷ್ಟೊಂದು ಸ್ವೀಟ್ ಆಗಲ್ಲ. ಇವಾಗ ಇದಕ್ಕೆ ಮತ್ತೆ ಇನ್ನೊಂದೆರಡು ಟೀ ಸ್ಪೂನಷ್ಟು ಗೀ ಹಾಕೋತಾ ಇದ್ದೀನಿ. ಗೀ ಈಸ್ ಅ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಅಲ್ಲದೆ ನನಗೆ ಪ್ಯೂರ್ ಗೀ ಸಿಕ್ಕಿದೆ ಇಲ್ಲಿ, ಮನೆ ಗೀ. ಇವಾಗ ಇದು ರೆಡಿಯಾಗಿದೆ ನೋಡಿ. ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಡ್ರೈ ಆಗಿ ಚೆನ್ನಾಗಿ ಬಂದಿದೆ, ಡೆಲಿಷಿಯಸ್ ಆಗಿದೆ ನೋಡಿ. ನೀರು ದೋಸೆ ಜೊತೆ ಇದು
ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಕಾಂಬಿನೇಷನ್. ಮಂಗಳೂರು ಕಡೆ ಎಲ್ಲ ಇದು ಫೇಮಸ್ ಡಿಶ್ ಆಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆ ಗೀ ಟೇಸ್ಟು ನನಗೆ ಚಿಕನ್ ಜೊತೆ ತುಂಬ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.